ಸೊ ಕಮಿಂಗ್ ಟು ಫಸ್ಟ್ ಕ್ವಶನ್, ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿದ್ರಾ? ಸೊಲ್ಯೂಷನ್. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಗ್ರಾಫನ್ನು ಕೊಟ್ಟಿದ್ದಾರೆ. ಇನ್ ಕ್ವಶನ್ ವಾಟ್ ದೇ ಹ್ಯಾವ್ ಗಿವನ್, ದೇ ಗಿವನ್ ಒನ್ ಗ್ರಾಫ್. ಕೊಡಲಿ, ಏನು ತಪ್ಪಿಲ್ಲ, ಕೊಡಲಿ. 6 it is. ಕರೆಕ್ಟ್ ಇದೆ. ಸೊ ದ ನೇಚರ್ ಆಫ್ ಗ್ರಾಫ್ ಈ ರೀತಿ ಇದೆ. ಫೋರ್ಸ್ ಟೈಮ್ ಗ್ರಾಫ್ ಇಟ್ ಈಸ್. Force time graph it is. Along y-axis we are having force, along x-axis we are having time in second. So A, B, C, D, E, F, G, H. ಕರೆಕ್ಟ್ ಇದೆ ಮಕ್ಕಳೇ? ಹಾಗಾದರೆ ಬನ್ನಿ, ಏನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ? ಎಸ್, ಐ ಶುಡ್ ಕ್ಯಾಲ್ಕುಲೇಟ್. Yes, you are asked to calculate change in momentum. Change in momentum ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈ ರೀತಿ ಏನಾದರೂ ಕ್ವಶನ್ ಬಂದರೆ ನೀವು ಯಾವಾಗಲೂ ಈ ಫಾರ್ಮುಲಾನ ನೆನಪಿಟ್ಕೊಳ್ಳಿ. ಏನಂದರೆ ಚೇಂಜ್ ಇನ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ಫೋರ್ಸ್ ಟೈಮ್ ಗ್ರಾಫ್. ಇದನ್ನು ನೆನ್ಪಿಟ್ಕೊಂಬಿಡಿ. ಇದು ಶಾರ್ಟ್ಕಟ್ ಮೆಥಡ್, ಹೌದಾ? ಇದೇ ಫಾರ್ಮುಲಾ ಯೂಸ್ ಮಾಡೋಣ. ಸೊ ಚೇಂಜ್ ಇನ್ ಮೊಮೆಂಟಮ್ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ಎಫ್ ಟಿ ಗ್ರಾಫ್. ಹಾಗಾದರೆ ನೋಡಿ, ಏರಿಯಾ ಆಫ್ ಒ ಎ ಬಿ ಪ್ಲಸ್ ಏರಿಯಾ ಆಫ್, ಐ ಶುಡ್ ರೈಟ್ ಮೈನಸ್ ಹಿಯರ್ ಬಿಕಾಸ್ ಕೆಳಗಡೆ ಇದೆ ಅದು, ಏರಿಯಾ ಆಫ್ BCDE plus area of EFGH. ಹೌದಾ? ಕರೆಕ್ಟ್ ಇದೆಲ್ಲ? ಹಾಗಾದರೆ ಬನ್ನಿ, ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಏನಾಗ್ತದೆ? ಏರಿಯಾ ಆಫ್ ಒ ಎ ಬಿ ಹಾಫ್ ಒ ಎ ಇಂಟು ಎ ಬಿ ಮೈನಸ್ ಏರಿಯಾ ಆಫ್ BCDE ಏನಾಗ್ತದೆ? ಬಿ ಸಿ ಇಂಟು ಸಿ ಡಿ ಪ್ಲಸ್ ಏರಿಯಾ ಆಫ್ ಇ ಎಫ್ ಜಿ ಎಚ್ ಏನಾಗ್ತದೆ? ಇ ಎಫ್ ಇಂಟು ಎಫ್ ಜಿ ಅಂತ ತಗೋತೇನೆ, ಎಫ್ ಜಿ. ಸೊ ಡೆಲ್ಟಾ ಪಿ ಇಸ್ ಈಕ್ವಲ್ ಟು 1/2 ಒ ಎ ಎಷ್ಟಿದೆ? 6. ಎ ಬಿ ಎಷ್ಟಿದೆ? ನೋ, ಇನ್ಸ್ಟೆಡ್ ಆಫ್ ಒ ಎ ಐ ಶುಡ್ ಟೇಕ್ ಹಿಯರ್ ಒ ಬಿ. ಬೇಸ್ ಇಂಟು ಹೈಟ್ ಇಟ್ ಈಸ್. ಬೇಸ್ ಇಂಟು ಹೈಟ್. ಸೊ ಬೇಸ್ ಎಷ್ಟಿದೆ? ಒ ಬಿ ಎಷ್ಟಿದೆ ಬೇಸ್? ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲೆಷ್ಟಿದೆ ವ್ಯಾಲ್ಯೂ? 2 ಇದೆ. ಇಲ್ಲಿ 4 ಇದೆ. ಇಲ್ಲಿ 6 ಇದೆ. ಇಲ್ಲಿ 8 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 2. ಹೌದಲ್ವಾ? ಒ ಬಿ 2, ಎ ಬಿ 6 माइनस बी सी इंटू सी डी, बी सी इंटू सी डी, बी सी कितना है? 3 है, सी डी कितना है? 4 माइनस 2 बोले तो 2 प्लस के प्लस ई एफ इंटू एफ जी, ई एफ इंटू एफ जी, दिस इज ई एफ 3 इंटू एफ जी. ಇದು 8 ಇದೆ, ಇದು 4 ಇದೆ. 8 ಮೈನಸ್ 4 4. ಸೊ ಕ್ಯಾಲ್ಕುಲೇಷನ್ ಮಾಡಿ ಚೇಂಜ್ ಇನ್ ಮೊಮೆಂಟಮ್ ಎಷ್ಟು ಬರ್ತದಂದರೆ ಫೈನಲ್ ಆನ್ಸರ್ ಎಷ್ಟು ಬರ್ತದಂದರೆ 12 ನ್ಯೂಟನ್ ಸೆಕೆಂಡ್ ಬರ್ತದೆ. ಓಕೆ, ಸೊ ದಿಸ್ ಈಸ್ ಅ ಮೆಥಡ್ ಟು ಕ್ಯಾಲ್ಕುಲೇಟ್ ಚೇಂಜ್ ಇನ್ ಮೊಮೆಂಟಮ್ ಬೈ ಗ್ರಾಫಿಕಲ್ ಮೆಥಡ್. ಕಮಿಂಗ್ ಟು ಸೆಕೆಂಡ್ ಕ್ವಶನ್, ಗೋ ಥ್ರೂ ದಿ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿದ್ರಾ? ಹಾಗಾದರೆ ಬನ್ನಿ ನೋಡಿ, ಕ್ವಶನಲ್ಲಿ 2 ಪಾರ್ಟ್ ಇದೆ. ಫಸ್ಟ್ ಪಾರ್ಟನ್ನು ನಾನು ಏನು ತಗೋತೇನೆ ಅಂದರೆ, ವೆನ್ ಎ ಸ್ಟೋನ್ ಈಸ್ ಡ್ರಾಪ್ಡ್ ಫ್ರಮ್ ಎ ಹೈಟ್ h, it hits the ground
with momentum what? P is equal to m into v. ಹೌದಾ? ಹಾಗಾದರೆ ನೋಡಿ, I am going to substitute v value. We know that v square minus u square is equal to 2as. So v square initial 0 2, a बोले तो g, s बोले तो height. So v square is equal to 2gh. So v is equal to square root of 2gh. ठीक है भाई. So ಈ v ವ್ಯಾಲ್ಯೂವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. So p is equal to m into square root of 2gh. Yes. So ಫಸ್ಟ್ ಕೇಸಲ್ಲಿ ಇಷ್ಟು ಮೊಮೆಂಟಮ್ ಇದೆ, ಇಷ್ಟು ಮೊಮೆಂಟಮ್ ಇಂದ ಗ್ರೌಂಡ್ಗೆ ಅದು ಹಿಟ್ ಆಗ್ತದೆ ಫಸ್ಟ್ ಕೇಸಲ್ಲಿ. ಸೆಕೆಂಡ್ ಕೇಸ್ಗೆ ಬನ್ನಿ. ಸೆಕೆಂಡ್ ಕೇಸಲ್ಲಿ ಹೈಟನ್ನು 100% ಇನ್ಕ್ರೀಸ್ ಮಾಡಿದ್ದಾರೆ. 100% ಅಂದರೆ 100% ಹೈಟನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಹೈಟನ್ನು ಅವರು ಡಬಲ್ ಮಾಡಿಬಿಟ್ಟಿದ್ದಾರೆ. 2h, h is equal to 2h. ಹಾಗಾದರೆ ಏನಾಗ್ತದೆ ಹೇಳಿ? ಮೊಮೆಂಟಮ್ ಎಷ್ಟಾಗ್ತದೆ? p is equal to m 2 into g into 2h. ಹೌದಾ? ಹಾಗಾದರೆ p is equal to m into ಏನಂತ ಬರಿಬೋದಪ್ಪ ನಾನು? ಇದನ್ನು ಈ ರೀತಿ ಬರಿಬೋದಲ್ಲ ನೋಡಿ, ಇಲ್ಲಿ ಇದನ್ನು ಈ ರೀತಿ ಬರಿಬೋದು ನೋಡಿ. √2 into m square root of 2gh. So p is equal to √2 into m into 2gh ಅಂದರೆ ಏನು? ಇದು p. ಸೊ ಐ ವಿಲ್ ರೈಟ್ p. ಸೊ ಈ ಸೆಕೆಂಡ್ ಕೇಸಲ್ಲಿ ಇರ್ತಕ್ಕಂಥ ಮೊಮೆಂಟಮನ್ನು p ಡ್ಯಾಶ್ ಅಂತ ತಗೊಳ್ಳೋಣ. ಆಯಿತಾ? ಇಲ್ಲಿವರೆಗೂ ಅರ್ಥ ಆಯ್ತಾ? ಹಾಗಾದರೆ ಚೇಂಜ್ ಇನ್ ಮೊಮೆಂಟಮ್, ಪರ್ಸೆಂಟೇಜ್ ಚೇಂಜ್ ಇನ್ ಮೊಮೆಂಟಮ್ ಇಸ್ ಈಕ್ವಲ್ ಟು p ಡ್ಯಾಶ್ ಮೈನಸ್ p ಡಿವೈಡೆಡ್ ಬೈ p ಇಂಟು 100% ಅಂತ ತಗೋಬೇಕು. ಹೌದಾ? p ಡ್ಯಾಶ್ ಅಂದರೆ ಎಷ್ಟಿದೆ? ಸ್ಕ್ವೇರ್ ರೂಟ್ ಆಫ್ 2p ಮೈನಸ್ p ಡಿವೈಡೆಡ್ ಬೈ p ಇಂಟು 100%. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 2 ವ್ಯಾಲ್ಯೂ ಏನಾಗ್ತದೆ? ಇಲ್ಲಿ ಸಾಲ್ವ್ ಮಾಡ್ತೇನೆ ನೋಡಿ. ಸ್ಕ್ವೇರ್ ರೂಟ್ ಆಫ್ 2 ವ್ಯಾಲ್ಯೂ ಆಲ್ಮೋಸ್ಟ್ 1.41 ಆಗ್ತದೆ. p ಮೈನಸ್ p ಡಿವೈಡೆಡ್ ಬೈ p ಇಂಟು 100%. ಹಾಗಾದರೆ ನೋಡಿ ಏನಾಗ್ತದೆ ವ್ಯಾಲ್ಯೂ? ಇದು ಎಷ್ಟಾಗ್ತದೆ? 0.41 p divided by p into 100%. So p cancel. 0.41 into 100%. So 41% is the answer. Understood? Coming to next question, third question. Question ಅನ್ನು ಓದಿದ್ರಾ? ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಐ ಶುಡ್ ಕ್ಯಾಲ್ಕುಲೇಟ್ m. ವಿ ನೋ ದ್ಯಾಟ್ f is equal to ma. ಸೊ m is equal to f upon a. ಹೌದಲ್ಲ? ಹಾಗಾದರೆ a ಕೊಟ್ಟಿದ್ದಾರೆ ಕ್ವಶನಲ್ಲಿ, ಎಷ್ಟಿದೆ? 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೆ. ಹೌದಲ್ಲ? ಬಟ್ ಎಫ್ ಕೊಟ್ಟಿಲ್ಲ. ಎಫ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಎಫ್ ಕೊಟ್ಟಿದ್ದಾರೆ, ಕಾಂಪೊನೆಂಟ್ಸ್ ಕೊಟ್ಟಿದ್ದಾರೆ. ಅಲಾಂಗ್ ಎಕ್ಸ್ ಆಕ್ಸಸ್ 6i ಕ್ಯಾಪ್ ಮೈನಸ್ 8j ಕ್ಯಾಪ್ ಪ್ಲಸ್ 10k ಕ್ಯಾಪ್. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಎಷ್ಟಾಗ್ತದೆ ನೋಡಿ? ಸ್ಕ್ವೇರ್ ರೂಟ್ ಆಫ್ 36 ಪ್ಲಸ್ 64 ಪ್ಲಸ್ 100. ಸೊ ಎಫ್ ಇಸ್ ಈಕ್ವಲ್ ಟು almost 200. So it is 100 into 2, 10 into root 2, 10 into root 2. F is equal to 10 into root 2. So go for m. M is equal to 10 into root 2 divided by 1 because a is equal to 1. So 10 into root 2 kg is the answer.
ಅಂಡರ್ಸ್ಟುಡ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಓದಿದ್ರಾ? ಹಾಂ, ಕ್ವಶನಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ dm/dt ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ, F is equal to d/dt into P according to Newton's second law of motion. So d/dt m into a. So F is equal to a into dm/dt. Yes? No, not ma, it is m into v, momentum. P is equal to mv. So I should take v. I should write v. So F is given how much? 210. V is given how much? 300. dm/dt. So 210 divided by 300 dm/dt. So आंसर कितना होता है भाई? वेरी गुड. हाउ मच? 0.7 kg per second is the answer. Correct then? Option C is correct. ಸ್ಕ್ರೀನ್ ಮೇಲೆ ಕ್ವಶನ್ ಬರ್ತಾ ಇದೆ, ದಯವಿಟ್ಟು ಕ್ವಶನನ್ನು ಓದಬೇಕು. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಬೇಕು. ಕ್ವಶನ್ ನಂಬರ್ 15. क्वेश्चन नंबर 15 देखो भाई, नीट 2019 क्वेश्चन इट इज. ओके, क्वेश्चन में क्या दिया है? यस, फोर्स दिया है, कॉन्करेंट फोर्सेस. इधर देखो भाई. सो दिस इज वन फोर्स वेक्टर, दिस इज अनदर फोर्स वेक्टर F1 and it is F2. ठीक है भाई, F1, F2 and it is F3. This is P and it is Q and it is R. A particle moving with velocity v is acted by three forces shown by the vector triangle PQR. So the velocity of the particle will be ಅಂತ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ನು ನೋಡಿ. ವಿ ನೋ ದ್ಯಾಟ್ ಆಸ್ ಪರ್ ಟ್ರಯಾಂಗಲ್ ಲಾ ನಾನೇನಂತ ಬರೀಬೋದು ಅಂದರೆ F1 ಪ್ಲಸ್ F2 ಪ್ಲಸ್ F3 ಇಸ್ ಈಕ್ವಲ್ ಟು 0 ಅಂತ ಬರೀಬೋದು. ನಾವು ಥಿಯರಿ ಕ್ಲಾಸಸ್ಸಲ್ಲಿ ಕಲ್ತಿದ್ದೀವಿ ನೋಡಿ, ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಕಾನ್ಕರೆಂಟ್ ಫೋರ್ಸಸ್ ನೆನಪಿದೆ ಅಲ್ವಾ? ಆ ಕಂಡೀಷನನ್ನು ಇಲ್ಲಿ ನಾನು ಅಪ್ಲೈ ಮಾಡಿದ್ದೆ ಅಷ್ಟೇ. ಅಂದರೆ ನೆಟ್ ಫೋರ್ಸ್ ಆನ್ ದ ಪಾರ್ಟಿಕಲ್ ಈಸ್ 0. ನೆಟ್ ಫೋರ್ಸ್ ಆನ್ ದ ಪಾರ್ಟಿಕಲ್ ಈಸ್ 0. ಸೊ ದಿಸ್ ಈಸ್ ದ ಕಂಡೀಷನ್ ಚಿಲ್ಡ್ರನ್. ಹೌದಲ್ವಾ? ಹಾಗಾದರೆ ನಮಗೆ ಗೊತ್ತಿದೆ F ಇಸ್ ಈಕ್ವಲ್ ಟು ma. ನೆಟ್ ಫೋರ್ಸು 0 ಇದೆ. ಹಾಗಾದರೆ 0 ಇಸ್ ಈಕ್ವಲ್ ಟು ma. ಹಾಗಾದರೆ ಆಕ್ಸಲರೇಷನ್ ಏನಾಗ್ತದೆ ಮಕ್ಕಳೇ? ಆಕ್ಸಲರೇಷನ್ 0 ಆಗಿಬಿಡ್ತದೆ. ಹೌದಲ್ವಾ? ಇಫ್ ನೆಟ್ ಫೋರ್ಸ್ ಇಸ್ 0 ದೆನ್ ಆಕ್ಸಲರೇಷನ್ ವಿಲ್ ಆಲ್ಸೋ 0. ಇಫ್ ಆಕ್ಸಲರೇಷನ್ ಇಸ್ 0, ಆಕ್ಸಲರೇಷನ್ 0, ಇದರ ಅರ್ಥ ಏನು? ವೆರಿ ಗುಡ್, ವೆಲಾಸಿಟಿ ಈಸ್ ಕಾನ್ಸ್ಟಂಟ್. ವೆಲಾಸಿಟಿ ಏನಿರ್ತದೆ ಮಕ್ಕಳೇ? ಕಾನ್ಸ್ಟಂಟ್ ಇರ್ತದೆ. ಹಾಗಾದರೆ ವಿಚ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಡಿ ಈಸ್ ಕರೆಕ್ಟ್. ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವಿಲ್ ರಿಮೇನ್ಸ್ ಕಾನ್ಸ್ಟಂಟ್. ಅಂಡರ್ಸ್ಟುಡ್? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 16. ವಿಡಿಯೋನ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ನೀಟ್ 2018 ಕ್ವಶನ್ ಇಟ್ ಈಸ್. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಎಸ್, ಕ್ವಶನ್ ಓದಿದ್ರ ಮಕ್ಕಳೇ? ನೋಡಿ, ಫ್ರಿಕ್ಷನ್ ಮೇಲೆ ಇರತಕ್ಕಂಥ ಕ್ವಶನ್ ಇದು. ನಾವು ಥಿಯರಿ ಕ್ಲಾಸಸ್ಸಲ್ಲಿ ಕಲ್ತಿದ್ದೀವಿ ನೋಡಿ.
ಲಾಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತಂದು ಒಂದಿಷ್ಟು ಲಾಸ್ ಇದ್ದು ನೋಡಿ, ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಆ ಲಾಸನ್ನು. ನೋಡಿ, ಒಂದೇ ಸ್ಟೇಟ್ಮೆಂಟ್ ನೋಡಿ, ರೋಲಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್. ಎಸ್, ಸೆಕೆಂಡ್ ಲಾನು ಕರೆಕ್ಟ್ ಇದೆ. ಫ್ರಿಕ್ಷನಲ್ ಫೋರ್ಸ್ ಅಪೋಸಸ್ ದಿ ರಿಲೇಟಿವ್ ಮೋಷನ್, ಇದು ಕೂಡ ಕರೆಕ್ಟ್ ಇದೆ. ಫ್ರಿಕ್ಷನಲ್ ಅಂತಕ್ಕಂಥದ್ದು ಒಂದು ಫೋರ್ಸು, ಅದು ಮೋಷನನ್ನು ಏನು ಮಾಡ್ತದೆ, ಅಪೋಸ್ ಮಾಡ್ತದೆ. ಹಾಗಾದರೆ ಜಸ್ಟ್ ಗೋ ಥ್ರೂ ದಿ ಆಪ್ಷನ್ ಡಿ. ಆಪ್ಷನ್ ಡಿ ಅನ್ನು ಒಂದು ಸತಿ ನೋಡ್ಕೊಳ್ಳಿ. ಏನು, ಕೋಯಿಫಿಷಿಯಂಟ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಹ್ಯಾಸ್ ಡೈಮೆನ್ಷನ್ಸ್ ಆಫ್ ಲೆಂತ್ ಅಂತೆ. ಕೋಯಿಫಿಷಿಯಂಟ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಹ್ಯಾಸ್ ಡೈಮೆನ್ಷನ್ಸ್ ಆಫ್ ಲೆಂತ್ ಅಂತೆ. ಸೊ ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್ ಚಿಲ್ಡ್ರನ್. ಕೋಯಿಫಿಷಿಯಂಟ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಡೈಮೆನ್ಷನ್ ಲೆಂತ್ ಇರೋದಿಲ್ಲ ವಿದ್ಯಾರ್ಥಿಗಳೇ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಆಪ್ಷನ್ ಡಿ ಈಸ್ ಇನ್ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 17. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಎಸ್, ವೆರಿ ಗುಡ್. ಏನು ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ? ದ ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಂಡ್ ದ ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಅಂತೆ. ಹಾಗಾದರೆ ಬನ್ನಿ ಕ್ಯಾಲ್ಕುಲೇಷನ್ ಮಾಡೋಣ. क्वेश्चन में क्या दिया है भाई? क्वेश्चन में एक इनक्लाइंड प्लेन दिया है, एक इनक्लाइंड सरफेस है. क्वेश्चन में एंगल दिया है, एंगल कितना है भाई? 30 डिग्री है. इरली इन तप्पिल्ल, थीटा इज इक्वल टू 30 डिग्री. कोई शक? नो. बाद में क्या दिया है? देखो क्वेश्चन में देखो. यस, डिस्प्लेसमेंट दिया है. यस, यस इज हाउ मच? 4 मीटर दिया है. वेरी गुड. देन टाइम इज गिवन, टाइम आल्सो गिवन. हाउ मच? 4 सेकेंड. ಕೊಡ್ಲಿ, ಏನು ತಪ್ಪಿಲ್ಲ, ಹೌದಾ? ಹಾಗಾದ್ರೆ ಏನು ಕ್ಯಾಲ್ಕುಲೇಷನ್ ಮಾಡಬೇಕ್ರಾ? ಎಸ್, ಐ ಶುಡ್ ಕ್ಯಾಲ್ಕುಲೇಟ್ ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ಐ ಶುಡ್ ಕ್ಯಾಲ್ಕುಲೇಟ್ ಮ್ಯೂ ಎಸ್ ಆ್ಯಂಡ್ ಮ್ಯೂ ಕೆ, ಅದನ್ನು ನಾನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ ಸಾಲ್ವ್ ಮಾಡೋಣ. ಸೊಲ್ಯೂಷನ್, ಕಮಿಂಗ್ ಟು ಸೊಲ್ಯೂಷನ್. ಫಸ್ಟ್ ಒನ್, ವಿ ನೋ ದ್ಯಾಟ್, ವೆದರ್ ವಿ ನೋ ಆರ್ ನಾಟ್, ಜಸ್ಟ್ ರೈಟ್ ಡೌನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಗಿವನ್ ಬೈ ಮ್ಯೂ ಎಸ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಸೊ ಮ್ಯೂ ಎಸ್ ಇಸ್ ಈಕ್ವಲ್ ಟು ಟೀಟಾ ಎಷ್ಟಿದೆ? 30 डिग्री ಇದೆ. सो tan 30 डिग्री कितना होता है भाई? ಎಷ್ಟಾಗ್ತದೆ? ಎಸ್, 0.6 ಹೌದಲ್ವಾ? 0.6. ಹಾಗಾದರೆ ಮ್ಯೂ ಎಸ್ ಸಿಕ್ತು ನೋಡಿ ನನಗೆ. ಮ್ಯೂ ಎಸ್ ಇಸ್ ಈಕ್ವಲ್ ಟು 0.6. ಸೊ tan 30 डिग्री बोले तो 1/√3, 1/√3 बोले तो 0.6 मिलता. सो म्यू एस कितना मिला? 0.6 मिला. देन गो फॉर म्यू के, कोएफिशिएंट ऑफ काइनेटिक फ्रिक्शन. ओके, सो वी नो दैट द कंडीशन. ಏನು ದ ಕಂಡೀಷನ್ನು? ನೆಟ್ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು, ಏನಿದೆ ಮಕ್ಕಳ ಕಂಡೀಷನ್ದು? ನೆಟ್ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಹೇಳಿ, ಎಮ್ ಜಿ ಸೈನ್ ಟೀಟಾ ಮೈನಸ್ ಎಫ್ ಕೆ. ನನ್ನ ನೋಟ್ಸನ್ನು ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಸಿಗ್ತದೆ. ಎಫ್ ಇಸ್ ಈಕ್ವಲ್ ಟು ಎಮ್ ಜಿ ಸೈನ್ ಟೀಟಾ ಮೈನಸ್ ಎಫ್ ಕೆ, ವೇರ್ ಎಫ್ ಈಸ್ ನೆಟ್ ಫೋರ್ಸ್ ಎಮ್ ಎ, ಎಮ್ ಜಿ ಸೈನ್ ಟೀಟಾ ಮೈನಸ್ ಎಫ್ ಕೆ ಫ್ರಿಕ್ಷನಲ್ ಫೋರ್ಸ್. ಇಟ್ ಈಸ್ ಫ್ರಿಕ್ಷನಲ್ ಫೋರ್ಸ್ ಈ ಡೈರೆಕ್ಷನಲ್ಲಿ. ಸೊ ಅದನ್ನು ನಾನು ಏನಂತ ಬರಿಬೋದು? ಮ್ಯೂ ಕೆ ಎಮ್ ಜಿ ಕಾಸ್ ಟೀಟಾ ಅಂತ ಬರಿಬೋದು, ಹೌದಲ್ವಾ? ಹಾಗಾದರೆ ಎಮ್ 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 ಕ್ಯಾನ್ಸಲ್ ಔಟ್. ಕ್ಯಾ ಬಚ್ಚಾ? ಎ ಇಸ್ ಈಕ್ವಲ್ ಟು ಜಿ ಸೈನ್ ಟೀಟಾ ಮೈನಸ್ ಮ್ಯೂ ಕೆ ಜಿ ಕಾಸ್ ಟೀಟಾ. ಇವು ಮ್ಯೂ ಕೆ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು. ವಿ ಡೋಂಟ್ ನೋ ಆಕ್ಸೆಲರೇಷನ್.
ಹಾಗಾದರೆ ಕ್ವಶನ್ ತಪ್ಪಂತ ಹೇಳಬಾರ್ದು. ಐ ಶುಡ್ ಕ್ಯಾಲ್ಕುಲೇಟ್ ಆಕ್ಸಲರೇಷನ್. ಹೌ ಟು ಕ್ಯಾಲ್ಕುಲೇಟ್ acceleration? Simple. S is equal to ut plus half at square. S कितना है 4 दिया है, u कितना है 0 है, 1/2 a इंटू t दिया है, कितना दिया है 4, स्क्वायर करो कितना होता है 16 होता है. हौदल्वा? सो इफ यू कैलकुलेट मीन्स a इज इक्वल टू, हमको a कितना मिलता है कैलकुलेशन करने के बाद 0.5 मीटर पर सेकंड स्क्वायर मिलता है. ठीक है भाई, इधर देखो भाई, इस इक्वेशन को देखो, हमको a पता है, g वैल्यू 10 है, थीटा 30 डिग्री है, गो फॉर म्यू के. म्यू के कैलकुलेशन करो भाई, वैल्यू सब्स्टिट्यूट करो, एटलीस्ट ट्राई आದರೂ ಮಾಡಿ ನೋಡಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ನೋಡಿ. a 0.5 इज इक्वल टू g बोले तो 10 साइन थीटा, थीटा 30 डिग्री है, साइन 30 कितना होता है 1/2 होता है, माइनस म्यू के कैलकुलेशन ಮಾಡಬೇಕು, g 10 cos 30 डिग्री कितना होता है, यस वेरी गुड, √3/2. ಸೊ ನೀವೇನಾದರೂ ಇದನ್ನು ಸಾಲ್ವ್ ಮಾಡಿದ್ರೆ we are going to get mu k is equal to 4.5 divided by 5 into √3 ಸಿಗ್ತದೆ. so in general mu k is equal to 0.5 is the answer. understood? ಮೆಥಡ್ ಗೊತ್ತಾಯ್ತಲ್ಲ ನಿಮಗೆ? ಮೆಥಡ್ ಗೊತ್ತಾದರೆ ಸಾಕು. ಅರ್ಥ ಆಗಿದೆ ಮಕ್ಕಳೇ? ಹಾಗಾದರೆ mu s ನ ವ್ಯಾಲ್ಯೂ 0.6, mu k ನ ವ್ಯಾಲ್ಯೂ 0.5. ಆಪ್ಷನ್ ಡಿ ಈಸ್ ಕರೆಕ್ಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಕಮಿಂಗ್ ಟು 18th ಕ್ವಶನ್. 2015 ನೀಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಮಕ್ಕಳು ಒಂದ್ಸತಿ ಕ್ವಶನನ್ನು ಓದಬೇಕು. ಎಸ್, ಕ್ವಶನ್ ಓದಿದ್ರೆ ಮಕ್ಕಳೇ? ಹಾಗಾದರೆ ಬನ್ನಿ. ಕ್ವಶನಲ್ಲಿ ಏನು ಮಾಡಿದ್ದಾರೆ, ಒಂದು ಟೇಬಲ್ ಕೊಟ್ಟಿದ್ದಾರೆ, ಕೊಡಲಿ, ಏನು ತಪ್ಪಿಲ್ಲ. ಒಂದು ಪುಲಿಯನ್ನು ಈ ರೀತಿ ಫ್ರಿಕ್ಷನ್ಲೆಸ್ ಪುಲಿ ಈ ರೀತಿ ಕನೆಕ್ಟ್ ಮಾಡಿದ್ದಾರೆ. ಒಂದು ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ಈ ರೀತಿ ಕನೆಕ್ಟ್ ಮಾಡಿದ್ದಾರೆ, ಮಾಡಲಿ, ಏನು ತಪ್ಪಿಲ್ಲ. ಥ್ರೆಡ್ಡನ್ನು ಈ ರೀತಿ ಕನೆಕ್ಟ್ ಮಾಡಿದ್ದಾರೆ, ಹೌದಾ? ಸೊ ಇಲ್ಲಿ ಒಂದು ಮಾಸ್ ಇದೆ, ಮಾಸ್, ಇದ್ರ ಮಾಸ್ ಎಷ್ಟಿದೆ ಅಂದರೆ ಐ ವಿಲ್ ಟೇಕ್ m1. ಸೊ ಇಲ್ಲಿ ಕೂಡ ಒಂದು ಮಾಸ್ ಇದೆ, ಐ ವಿಲ್ ಟೇಕ್ m2, ಹೌದಾ? ಹಾಗಾದರೆ ಡ್ಯೂ ಟು ಮಾಸ್ m1, ಡೌನ್ವರ್ಡ್ ಫೋರ್ಸ್ m1 ಇಂಟು g, ಅಪ್ವರ್ಡ್ ಫೋರ್ಸ್ ನಾರ್ಮಲ್ ರಿಯಾಕ್ಷನ್ ಕ್ಯಾಪಿಟಲ್ R, ಹೌದಾ? ಹಾಗಾದರೆ ಫ್ರಿಕ್ಷನ್ ಫೋರ್ಸ್ ಇಲ್ಲಿ ಏನಿರ್ತದೆ, F1 ಇಸ್ ದಿ ಫ್ರಿಕ್ಷನ್ ಫೋರ್ಸ್, ದ ಫ್ರಿಕ್ಷನ್ ಬಿಟ್ವೀನ್ ದಿ ಸರ್ಫೇಸ್ ಆ್ಯಂಡ್ ದ ಆಬ್ಜೆಕ್ಟ್, ಹೌದಾ? देन टेंशन कितना है, T इज द टेंशन, इट विल एक्सेलरेट विथ A1, ಹೌದಾ? ಹಾಗಾದರೆ ಇಲ್ಲಿ ಏನಿರ್ತದೆ m2g. ಆಕ್ಸಲರೇಷನ್ ಎಷ್ಟು, ಆಕ್ಸಲರೇಷನಿಂದ ಇದು ಆಕ್ಸಲರೇಟ್ ಆಗ್ತದೆ A2. ಸೊ ಟೆನ್ಷನ್ T. ಕರೆಕ್ಟ್ ಇದೆ ಅಲ್ವಾ? ಕ್ವಶನಿನ ಪ್ರಕಾರವಾಗಿ ನಾನು ಡಯಾಗ್ರಾಮನ್ನು ಡ್ರಾ ಮಾಡಿದ್ದೇನೆ, ಕರೆಕ್ಟ್ ಇದೆ? ಹಾಗಾದರೆ ಫಸ್ಟ್ ಕೇಸನ್ನು ತಗೊಳ್ಳಿ. ಕೇಸ್ 1 ಅಲ್ಲಿ ಏನಾಗ್ತದೆ ನೋಡಿ. ಸಪೋಸ್ ಈ ಮಾಸ್ m1 ಏನಾದರೂ ಆಕ್ಸಲರೇಟ್ ಆದರೆ, ಈ ಡೈರೆಕ್ಷನಲ್ಲಿ ಏನಾದರೂ ಆಕ್ಸಲರೇಟ್ ಆದರೆ ಕಂಡೀಷನ್ ಏನಾಗ್ತದೆ, ನೆಟ್ ಫೋರ್ಸ್ ಏನಾಗ್ತದೆ, ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು T ಮೈನಸ್ F1 ಆಗ್ತದೆ, ಹೌದಾ? ಸೊ F ಅಂದರೆ m ಇಂಟು A, ಸೊ m1 ಇಂಟು A, T ಮೈನಸ್ F1 ಅಂದರೆ ಫ್ರಿಕ್ಷನ್ ಫೋರ್ಸ್, ಅಂದರೆ ನಾನೇನಂತ ತಗೋಬೇಕು, ಮ್ಯೂ ಕೆ ಇಂಟು N, ವೇರ್ N ಇಸ್ ಈಕ್ವಲ್ ಟು m ಇಂಟು G ಅಂತ ತಗೋತೀವಿ, ಹೌದಲ್ವಾ? ಸೊ m1A ಇಸ್ ಈಕ್ವಲ್ ಟು T ಮೈನಸ್ ಮ್ಯೂ ಕೆ, N ಅಂದರೆ ಏನು, m ಇಂಟು G, ಕಾಲ್ ಇಕ್ವೇಷನ್ ನಂಬರ್ 1. ಸೊ m1G ಅಂತ ತಗೋತೀವಿ. ठीक ಇದೆ ಮಕ್ಕಳೇ? ಸೊ ಕಮಿಂಗ್ ಟು ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಕೇಸನ್ನು ನೋಡಿ. ಇಫ್ m2
ಈಸ್ ಗೋಯಿಂಗ್ ಟು ಆಕ್ಸಲರೇಟ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಕಂಡೀಷನ್ ಏನಾಗ್ತದೆ ಅಂದರೆ ನೆಟ್ ಫೋರ್ಸ್ ಕಂಡೀಷನ್ನು, ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು ಏನಾಗ್ಬಿಡ್ತದೆ ಅಂದರೆ ಇದು m2g ಮೈನಸ್ ಟಿ ಆಗ್ತದೆ. m2g ಮೈನಸ್ ಟಿ ಆಗಿಬಿಡ್ತದೆ. ಹಾಗಾದರೆ ಫರ್ದರ್ ಕ್ಯಾಲ್ಕುಲೇಷನ್ ಎಫ್ ಬೋಲೆ ತೋ m2a ಇಸ್ ಈಕ್ವಲ್ ಟು m2g ಮೈನಸ್ ಟಿ. ಕಾಲ್ ಇಕ್ವೇಷನ್ ನಂಬರ್ 2. ಕರೆಕ್ಟ್ ಇದೆ? ಕರೆಕ್ಟ್ ಇದೆಯಾ? ಇಕ್ವೇಷನ್ 1 ಇಕ್ವೇಷನ್ 2 ಆ್ಯಡ್ ಮಾಡಿ. ಇಕ್ವೇಷನ್ 1 ಪ್ಲಸ್ 2 ಆ್ಯಡ್ ಮಾಡಿ. ಏನಾಗ್ತದೆ? m1a ಪ್ಲಸ್ m2a ಇಸ್ ಈಕ್ವಲ್ ಟು ಟಿ ಮೈನಸ್ ಮ್ಯೂ ಕೆ m1g ಪ್ಲಸ್ m2g ಮೈನಸ್ ಟಿ. ಟಿ ಕ್ಯಾನ್ಸಲ್. ಎ ಇಸ್ ಈಕ್ವಲ್ ಎ ಕಾಮನ್ ತಗೊಳ್ಳಿ. m1 प्लस m2 इज इक्वल टू, इधर क्या बचा भाई देखो, m2g माइनस म्यू के m1g. सो a इज इक्वल टू m2g माइनस म्यू के m1g डिवाइडेड बाय m1 प्लस m2. ಕಾಲ್ ಇಕ್ವೇಷನ್ ನಂಬರ್ 3. ವಿದ್ಯಾರ್ಥಿಗಳೇ ನೋಡಿ, ಸಾಲ್ವ್ ಮಾಡಿಬಿಟ್ವಿ ನಾವು, ಮುಗಿದೇ ಹೋಯಿತು. ಈಗ ಏನು ಮಾಡಿ ಗೊತ್ತಾ, ಈ ಆಕ್ಸಲರೇಷನ್ ವ್ಯಾಲ್ಯೂವನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಎ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಎ ವ್ಯಾಲ್ಯೂ ಇನ್ ಇಕ್ವೇಷನ್ 2, ಡೆಫಿನೆಟ್ಲಿ ಯು ವಿಲ್ ಗೆಟ್ ಟಿ. ಸೊ ಟಿ ಎಷ್ಟು ಬರ್ತದೆ ಅಂದರೆ, ಟೆನ್ಷನ್ ಎಷ್ಟು ಬರ್ತದೆ ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ. m1 m2 1 plus mu k into g divided by m1 plus m2 ಬರ್ತದೆ. that is option A is correct. ठीक है भाई? okay, so coming to next question, question number 20. just go through the question. ಕ್ವಶನ್ ಓದಿದ್ರ ಮಕ್ಕಳೇ? ಹಾಗಾದರೆ ಬನ್ನಿ, ಏನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ ಕ್ವಶನ್ ನಂಬರ್ 20ಯಲ್ಲಿ? ಎಸ್, ಐ ಶುಡ್ ಕ್ಯಾಲ್ಕುಲೇಟ್ ಟೈಮ್. ಟೈಮ್ ಈಸ್ ಈಕ್ವಲ್ ಟು ಹೌ ಮಚ್ ಅಂತೆ. ಟೈಮ್ ಈಸ್ ಈಕ್ವಲ್ ಟು ಹೌ ಮಚ್. ಕ್ವಶನಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ಈ ರೀತಿ ಒಂದು ಬ್ಲಾಕ್ ಇದೆ ಅಂತೆ. ಬ್ಲಾಕು ಅದು ವಿ ವೆಲಾಸಿಟಿಲಿಂದ ಟ್ರಾವೆಲ್ ಆಗ್ತಾ ಇದೆ ಅಂತೆ. ಇದು ಒಂದು ಸರ್ಫೇಸ್, ಹಾರಿಜಾಂಟಲ್ ಸರ್ಫೇಸ್ ಕೊಟ್ಟಿದ್ದಾರೆ. ಕೊಡಲಿ, ಏನು ತಪ್ಪಿಲ್ಲ. ಟೈಮನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಬನ್ನಿ ಹಾಗಾದರೆ. ಸೊ ಫ್ರಿಕ್ಷನಲ್ ಫೋರ್ಸ್ ಆಫ್ ದ ಬ್ಲಾಕ್ will be F is equal to mu into m into g. ಹೌದಾ? ಫ್ರಿಕ್ಷನಲ್ ಫೋರ್ಸ್ F is equal to mu into m into g. ಅಷ್ಟು ಪ್ರಮಾಣದ ಫ್ರಿಕ್ಷನಲ್ ಫೋರ್ಸು ಇಲ್ಲಿ ಇರ್ತದೆ. ಓಕೆ, ಸೊ ರಿಟಾರ್ಡೇಷನ್, ಫ್ರಿಕ್ಷನಲ್ ಫೋರ್ಸು ಯಾವಾಗಲೂ ಮೋಷನನ್ನು ಅಪೋಸ್ ಮಾಡ್ತದಲ್ಲ, ಹಾಗಾದರೆ ಆಕ್ಸೆಲರೇಷನ್ ನೆಗೆಟಿವ್ ಇರ್ತದೆ. ಸೊ ರಿಟಾರ್ಡೇಷನ್ ವಿಲ್ ಬಿ A is equal to F upon m. Acceleration A is equal to F upon m. ಹಾಗಾದರೆ F ಎಷ್ಟಿದೆ? mu mg upon m ಕ್ಯಾನ್ಸಲ್. ಸೊ mu into g. ಆಕ್ಸಲರೇಷನ್ ಸಿಕ್ತು ನೋಡಿ. ಹಾಗಾದರೆ ಟೈಮನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ವಿ ನೋ ದ್ಯಾಟ್ v is equal to u plus at. ಸೊ v is equal to initial velocity 0, acceleration mu g, time t. So t is equal to v upon mu g is the answer. So option D is correct. Understood children? So coming to next question, question number 21. वीडियो को पॉज करो, क्वेश्चन को पढ़ो. ಕ್ವಶನ್ ಓದಿದ್ರ? ಹಾಗಾದರೆ ಬನ್ನಿ, ಏನು ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ?
ಆ ಡೈಗ್ರಾಮಲ್ಲಿ ಒಂದು ಬ್ಲಾಕ್ ಇದೆ ನೋಡಿ, ಬಿ ಬ್ಲಾಕು. ಆ ಬಿ ಬ್ಲಾಕಿನ ಮಾಸನ್ನು ಫೈಂಡ್ ಔಟ್ ಮಾಡಬೇಕಂತೆ. ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಫಸ್ಟ್ ಟೆಲ್ ಮಿ ಗಿವನ್ ಥಿಂಗ್ಸ್. ಗಿವನ್ ಏನೇನಿದೆ? ಮಾಸ್ ಆಫ್ ದ ಬ್ಲಾಕ್ ಹೌ ಮಚ್? ಎ ಎಷ್ಟಿದೆ? 2 kg. ವೆರಿ ಗುಡ್. ನೆಕ್ಸ್ಟ್ coefficient of static friction is given 0.2. okay, इधर देखो भाई, as the block do not move, therefore the tension in the string must be equal to the force of friction on block A. block A ಏನಾದರೂ ಟ್ರಾವೆಲ್ ಆಗಲಿಲ್ಲ ಅಂದರೆ ಅದರ ಅರ್ಥ ಏನು? ಆ ಸ್ಟ್ರಿಂಗ್ ಒಳಗಡೆ ಇರ್ತಕ್ಕಂಥ ಟೆನ್ಷನ್ ಫೋರ್ಸು ಯಾವುದಕ್ಕೆ ಈಕ್ವಲ್ ಇದೆ? ಫ್ರಿಕ್ಷನಲ್ ಫೋರ್ಸ್ಗೆ ಈಕ್ವಲ್ ಇದೆ. ಹೀಗಾಗಿ ಅದು ಮೂವ್ ಆಗ್ತಾ ಇಲ್ಲ. ಹಾಗಾದರೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನನ್ನು ಅಪ್ಲೈ ಮಾಡಿ. ಅಪ್ಲೈ ನ್ಯೂಟನ್ಸ್ सेकंड लॉ ऑफ मोशन. ओके, क्या होता है भाई? F इज इक्वल टू m इंटू ए होता है. F बोले तो फोर्स, कौन सा फोर्स? टेंशन फोर्स. m इंटू ए किसका? ब्लॉक ए का मास. ए बोले तो g, एक्सेलरेशन ड्यू टू ग्रेविटी. सो आई शुड मल्टीप्लाई विथ स्टैटिक फ्रिक्शन म्यू एस. ಅರ್ಥ ಆಯ್ತಲ್ವಾ ಇದು? ಹಾಗಾದರೆ ಟಿ ಕ್ಯಾಲ್ಕುಲೇಷನ್ ಮಾಡಿ. ಮ್ಯೂ ಎಸ್ 0.2 2 ಇಂಟು 10 ಟಿ ಎಷ್ಟಾಗ್ತದೆ? 4 ನ್ಯೂಟನ್ ಆಗ್ತದೆ. ಹೌದಲ್ವಾ? ಹಾಗಾದರೆ ಬನ್ನಿ, ಅಪ್ಲೈ ನ್ಯೂಟನ್ಸ್ ಸೆಕೆಂಡ್ ಲಾ ಫಾರ್ ಬ್ಲಾಕ್ ಬಿ. ಬ್ಲಾಕ್ ಬಿಗೆ ನ್ಯೂಟನ್ನಿನ ಎರಡನೇ ನಿಯಮವನ್ನು ಅಪ್ಲೈ ಮಾಡಿ. ಬ್ಲಾಕ್ ಎಗೆ ಅಪ್ಲೈ ಮಾಡಿದ್ವಲ್ಲ, ಅದೇ ರೀತಿ ಬ್ಲಾಕ್ ಬಿಗೆ ಅಪ್ಲೈ ಮಾಡಿ. ಹಾಗಾದರೆ ಏನಂತ ಬರೀಬೋದು? ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಗೊತ್ತಿದೆ ನಮಗೆ. ಫೋರ್ಸ್ ಅಂದರೆ ಎಂಥ ಫೋರ್ಸು? ಟೆನ್ಷನ್ ಫೋರ್ಸು. ಮಾಸ್, ಬ್ಲಾಕ್ ಬಿಯ ಮಾಸ್ ಎಷ್ಟಿದೆ? ಎಮ್ ಬಿ. इट इज़ जी. सो एम बी इज इक्वल टू टी अपॉन जी. टी कितना है? 4 है. जी कितना है? 10 है. 4/10 कितना होता है? यस, 0.4 kg is the answer. Understood children? So coming to next question, question number 22. Go through the question. ಕ್ವಶನ್ ಓದಿದ್ರಾ? ಏನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ? ಆಕ್ಸಲರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಐ ಶುಡ್ ಕ್ಯಾಲ್ಕುಲೇಟ್ ಆಕ್ಸಲರೇಷನ್. ಸಿಂಪಲ್ ಪ್ರಾಬ್ಲಮ್ಸೇ ಇರ್ತವೆ. ಆಕ್ಸಲರೇಷನ್ನು, ಫೋರ್ಸು, ಮೊಮೆಂಟಮ್ಮು, ಇದೇ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಿರ್ತಾರೆ. ನಾವೇ ಗಾಬರಿ ಆಗ್ತೀವಿ ಕ್ವಶನನ್ನು ನೋಡಿಬಿಟ್ಟು. ಹಾಗಾದರೆ ಹೇಳಿ, ಕ್ವಶನಲ್ಲಿ ಏನಿದೆ? ಎಮ್ ಇಸ್ ಈಕ್ವಲ್ ಟು 10 kg. ಠೀಕ್ ಇದೆ. ಜಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಕೊಟ್ಟಿದ್ದಾರೆ. ಮ್ಯೂ 0.5 ಕೊಟ್ಬಿಟ್ಟಿದ್ದಾರೆ. ಎಫ್ ಅಪ್ಲೈಡ್ ಫೋರ್ಸ್ 100 ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಫಸ್ಟ್, ಫೋರ್ಸ್ ಆಫ್ ಫ್ರಿಕ್ಷನ್ ಇಸ್ ಈಕ್ವಲ್ ಟು म्यू इंटू एन. सो म्यू इंटू एन बोले तो एम इंटू जी. हागाದ್ರೆ फोर्स ऑफ फ्रिक्शन ಎಷ್ಟಾಗ್ತದೆ? 0.5 इंटू 10 इंटू 10. सो 10 10 100. सो 100 इंटू 0.5, सो 50 ನ್ಯೂಟನ್. ಫ್ರಿಕ್ಷನಿನ ಫೋರ್ಸ್ ಎಷ್ಟಿದೆ ಆ ಸಿಸ್ಟಮಲ್ಲಿ? 50 ನ್ಯೂಟನ್ ಇದೆ. ಹೌದಲ್ವಾ? ಕರೆಕ್ಟ್ ಇದೆ. ಹಾಗಾದರೆ ನೆಕ್ಸ್ಟು, ಫೋರ್ಸ್ ದಟ್ ಪ್ರೊಡ್ಯೂಸ್ ಆಕ್ಸಲರೇಷನ್. ಎಷ್ಟು ಪ್ರಮಾಣದ ಫೋರ್ಸು ಆಕ್ಸಲರೇಷನ್ನ ಪ್ರೊಡ್ಯೂಸ್ ಮಾಡ್ತದೆ? ಸಿಂಪಲ್ ಇದೆ. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಮೈನಸ್ ಎಫ್. 100 ಮೈನಸ್ 50 ಅಂದರೆ 50 ನ್ಯೂಟನ್. ಹೌದಲ್ಲ? ಇಷ್ಟು ಪ್ರಮಾಣದ ಫೋರ್ಸು ಆಕ್ಸಲರೇಷನನ್ನು ಪ್ರೊಡ್ಯೂಸ್ ಮಾಡ್ತದಂತೆ. ಹಾಗಾದರೆ ಆಕ್ಸಲರೇಷನ್ ಕ್ಯಾಲ್ಕುಲೇಷನ್ ಮಾಡಿ. ಸೊ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಇಸ್ ಈಕ್ವಲ್ ಟು ಎಫ್ ಅಪಾನ್ ಎಮ್ ಅಂದರೆ ಎಫ್ ಡ್ಯಾಶ್. ಸೊ 50 ಅಪಾನ್ 10. ಸೊ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದಿ ಆನ್ಸರ್. ಅಂಡರ್ಸ್ಟುಡ್? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಕ್ವಶನನ್ನು ಓದಿ.
ನೀಟ್ 2019 ಕೇಳಿರ್ತಕ್ಕಂಥ ಕ್ವಶನ್. ನೋಡಿ, ಅಕಾರ್ಡಿಂಗ್ ಟು ಕ್ವಶನ್ ಏನಿದೆ ಅಂದರೆ, ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ, ಕೊಡಲಿ, ಏನು ತಪ್ಪಿಲ್ಲ. ಈ ರೀತಿ ಒಂದು ಸುಂದರವಾದ ಸಿಲಿಂಡರ್ ಕೊಟ್ಟಿದ್ದಾರೆ. ಈ ಸಿಲಿಂಡರ್ನ ಎಡ್ಜಲ್ಲಿ ಒಂದು ಮಾಸ್ ಇದೆ ಅಂತೆ, ಮಾಸ್ ಎಮ್ ಅಟ್ಯಾಚ್ ಆಗಿದೆ ಅಂತೆ. ಹೌದಾ? ಹಾಗಾದರೆ ಏನು ಕ್ಯಾಲ್ಕುಲೇಷನ್ ಮಾಡಬೇಕು ನಾನು? ಎಸ್, ಐ ಶುಡ್ ಕ್ಯಾಲ್ಕುಲೇಟ್ ಆ್ಯಂಗ್ಯುಲರ್ ವೆಲಾಸಿಟಿ ಚಿಲ್ಡ್ರನ್. ಆ್ಯಂಗ್ಯುಲರ್ ವೆಲಾಸಿಟಿಯನ್ನು ನಾನು ಕ್ಯಾಲ್ಕುಲೇಷನ್ ಮಾಡಬೇಕು. ಹೌದಾ? ಹಾಗಾದರೆ ನೋಡಿ, ಇದರ ಹತ್ರ ಮಾಸ್ ಎಮ್ ಇದೆ. ಡ್ಯೂ ಟು ಎಮ್ ಡೌನ್ವರ್ಡ್ ಫೋರ್ಸ್ ಎಮ್ ಜಿ ಆಗ್ತದೆ. ಎಸ್, ಈ ಸಿಲಿಂಡರ್ ಏನಾಗ್ತದೆ ಅಂದರೆ ಈ ರೀತಿ ರೊಟೇಟ್ ಆಗ್ತದೆ. ಇಟ್ ವಿಲ್ ರೊಟೇಟ್ ಸಮ್ ವಾಟ್ ಲೈಕ್ ದಿಸ್. ಈ ರೀತಿ ರೊಟೇಟ್ ಆಗ್ತದೆ. ಹೌದಾ? ಹಾಗಾದರೆ ಎಫ್ ಎಸ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಇರ್ತದೆ ಫೋರ್ಸು. ಓಕೆ, so the normal reaction बोले तो n in this direction. Okay, so the necessary centripetal force it is in this direction. ಯಾಕಂದರೆ ರೋಟೇಟ್ ಆಗಲಿಕ್ಕತ್ತದಲ್ಲ ಅದು. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಐ ಶುಡ್ ಕ್ಯಾಲ್ಕುಲೇಟ್ ಒಮೆಗಾ. ವಿ ನೋ ದ್ಯಾಟ್ ವಿ ಈಸ್ ಈಕ್ವಲ್ ಟು ಆರ್ ಇಂಟು ಒಮೆಗಾ. ಸೊ ಒಮೆಗಾ ಈಸ್ ಈಕ್ವಲ್ ಟು ವಿ ಅಪಾನ್ ಆರ್. ಕ್ವಶನಲ್ಲಿ ಆರ್ ಕೊಟ್ಟಿದ್ದಾರೆ, ಬಟ್ ವಿ ಕೊಟ್ಟಿಲ್ಲ. ಸೊ ವಿ ಕ್ಯಾಲ್ಕುಲೇಷನ್ ಮಾಡೋಣ. ಹಾಗಾದರೆ ಕ್ವಶನನ್ನು ನೋಡಿ, ಎನ್ ಇಸ್ ಈಕ್ವಲ್ ಟು ಸೆಂಟ್ರಿಪೆಟಲ್ ಫೋರ್ಸ್ ಅಂತ ಬರಿಬೋದು. ಎನ್ ಇಸ್ ಈಕ್ವಲ್ ಟು ಎಫ್ ಸಿ ಪಿ, ಸೆಂಟ್ರಿಪೆಟಲ್ ಫೋರ್ಸ್ ಅಂದರೆ ಎಮ್ ವಿ ಸ್ಕ್ವೇರ್ ಅಪಾನ್ ಆರ್. ಕರೆಕ್ಟ್ ಇದೆ? ಕರೆಕ್ಟ್ ಇದೆ? ಹಾಗಾದರೆ ವಿ ಸ್ಕ್ವೇರ್ ಏನಾಗ್ತದೆ ಹೇಳಿ? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ್ ಇಂಟು ಆರ್ ಡಿವೈಡೆಡ್ ಬೈ ಎಮ್. ಸೊ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎನ್ ಆರ್ ಅಪಾನ್ ಎಮ್. ಕರೆಕ್ಟ್ ಇದೆ ಅಲ್ಲ? ಸೊ ವಿ ಇಸ್ ಈಕ್ವಲ್ ಟು ಎನ್. ಎನ್ ಕ್ವಶನಲ್ಲಿ ಕೊಟ್ಟಿದ್ದಾರಾ? ನೋ. ಸೊ ಐ ಶುಡ್ ಕ್ಯಾಲ್ಕುಲೇಟ್ ಎನ್. ಎನ್ನನ್ನು ಕ್ಯಾಲ್ಕುಲೇಷನ್ ಮಾಡಿ. ಸೊ ಎನ್ನನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಿಂಪಲ್ ಫಾರ್ಮುಲಾ ಅಂದರೆ ಇದೆ ನೋಡಿ, ಎಮ್ ಜಿ ಇಸ್ ಈಕ್ವಲ್ ಟು ಎಫ್ ಎಸ್ ಅಂತ ತೊಗೋಬೋದಾ? ಎಮ್ ಜಿ ಇಸ್ ಈಕ್ವಲ್ ಟು ಎಫ್ ಎಸ್. ಸೊ ಎಫ್ ಎಸ್ ಅಂದ್ರೇನು? ಮ್ಯೂ ಇಂಟು ಎನ್. ಹಾಗಾದರೆ ಎನ್ ಏನಾಗ್ತದೆ? ಎಮ್ ಜಿ ಅಪಾನ್ ಮ್ಯೂ. ಎಮ್ ಅಂದರೆ ಕೊಟ್ಟಿದ್ದಾರೆ ಕ್ವಶನಲ್ಲಿ 10 ಇದೆ, ಇಂಟು 10. ಮ್ಯೂ ಕೊಟ್ಟಿದ್ದಾರಲ್ಲ 0.1 ಅಂದರೆ 1000 ನ್ಯೂಟನ್ ಆಗ್ತದೆ. ಸೊ ಹಾಗಾದರೆ ಎನ್ ಗೊತ್ತಾಯ್ತಲ್ಲ, ಗೋ ಫಾರ್ ವಿ. ಸೊ ವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎನ್ ಅಂದರೆ 1000, ಆರ್ ಅಂದರೆ ರೇಡಿಯಸ್. ಹೌ ಮಚ್? ರೇಡಿಯಸ್ ಈಸ್ ಗಿವನ್. ರೇಡಿಯಸ್ ಕೊಟ್ಟಿದ್ದಾರೆ 1, ಮಾಸ್ ಗಿವನ್ 10. ಸೊ ವಿ ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್. ಗೋ ಫಾರ್ ಒಮೆಗಾ. ಸೊ ಒಮೆಗಾ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 1. So omega is equal to 10 radian per second is the answer. Understood? So coming to next question, video pause ಮಾಡಿಬಿಟ್ಟು ಕ್ವಶನ್ ಅನ್ನು ಓದಿ. ಓದಿದ್ರಾ? ಹಾಂ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಸ್ಮೂತ್ ಹಾರಿಜಾಂಟಲ್ ಟೇಬಲ್ ಅಂತೆ. ಕೊಡಲಿ, ಏನು ತಪ್ಪಿಲ್ಲ. ಈ ರೀತಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, ಟೆನ್ಷನ್. ಬಿಕಾಸ್ ಟೆನ್ಷನ್ ಈಸ್ ದ ಫೋರ್ಸ್ ವಿಚ್ ರೆಸ್ಪಾನ್ಸಿಬಲ್ ಫಾರ್ ದಿ ಸೆಂಟ್ರಿಪೆಟಲ್ ಆಕ್ಸಲರೇಷನ್. ಅಂಡರ್ಸ್ಟುಡ್? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನನ್ನು ಓದಬೇಕು. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಸೊ ಕಮಿಂಗ್ ಟು ಸೊಲ್ಯೂಷನ್.
ಏನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ? ಆ್ಯಂಗಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ, ಹೌದಲ್ವಾ? ಹಾಗಾದರೆ ನೋಡಿ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಕಾರ್ ಇದೆ. ಕಾರ್ ಈಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಹಾರಿಜಾಂಟಲ್ ಟ್ರ್ಯಾಕ್. ಒಂದು ಹಾರಿಜಾಂಟಲ್ ಟ್ರ್ಯಾಕಲ್ಲಿ ಕಾರು ಏನಾಗ್ತಾ ಇದೆ ಅಂದರೆ ಟ್ರಾವೆಲ್ ಆಗ್ತಾ ಇದೆ. ಈ ಹಾರಿಜಾಂಟಲ್ ಟ್ರ್ಯಾಕ್, ಸರ್ಕ್ಯುಲರ್ ಟ್ರ್ಯಾಕಿನ ರೇಡಿಯಸ್ ಕೊಟ್ಟಿದ್ದಾರೆ 10 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾರ್ ಇದೆ, ಈ ರೀತಿ ಕಾರ್ ಇದೆ, ಹೌದಾ? ಒಂದು ಬಾಬ್ ಏನು ಮಾಡಿದ್ದಾರೆ ಅಂದರೆ ಸಸ್ಪೆಂಡ್ ಮಾಡಿದ್ದಾರೆ, ಒಂದು ವಯರಿಂದ ಸಸ್ಪೆಂಡ್ ಮಾಡಿದ್ದಾರೆ. ಈ ರೀತಿ ಒಂದು ಬಾಬನ್ನು ಈ ರೀತಿ ಸಸ್ಪೆಂಡ್ ಮಾಡಿದ್ದಾರೆ ಅವರು, ಹೌದಾ? ಸೊ ಕಾರ್ ಏನಾದರೂ ಸರ್ಕ್ಯುಲರ್ ಪಾತಲ್ಲಿ ಟ್ರಾವೆಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಂದರೆ ಇದು ಏನಾಗ್ತದೆ ಅಂದರೆ ಬಾಬು ಈ ರೀತಿ ಆಗ್ತದೆ. ನೋ ಚಿಲ್ಡ್ರನ್, ಇದು ಈ ರೀತಿ ಹೋಗ್ತದೆ, ಹೌದಲ್ವಾ? ಹಾಗಾದರೆ ಈ ಆ್ಯಂಗಲ್ ಟೀಟಾ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಗೆಟಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್? ಸೊ ಕಾರು ಸರ್ಕ್ಯುಲರ್ ಪಾತಲ್ಲಿ ಟ್ರಾವೆಲ್ ಆಗ್ಲಿಕ್ಕತ್ತದೆ ವಿತ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್, ಕಾನ್ಸ್ಟಂಟ್ ಸ್ಪೀಡ್ 10 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಬನ್ನಿ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ನೋಡಿ, ಫಸ್ಟು ನಾನು ಆಕ್ಸಲರೇಷನನ್ನು ಕ್ಯಾಲ್ಕುಲೇಷನ್ ಮಾಡ್ತೇನೆ. ಬಿಕಾಸ್ ದ ಆಕ್ಸಲರೇಷನ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ ಸೆಂಟರ್, ದಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಸೆಂಟ್ರಿಪಿಟಲ್ ಆಕ್ಸಲರೇಷನನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ v ಸ್ಕ್ವೇರ್ ಅಪಾನ್ r. ಸೊ 10 ಸ್ಕ್ವೇರ್ ಅಪಾನ್ 10 ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದಿ ಸೆಂಟ್ರಿಪಿಟಲ್ ಆಕ್ಸಲರೇಷನ್, ಹೌದಾ? ಹಾಗಾದರೆ ನೋಡಿ, ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಬಾಬ್ ಇದೆ, ಈ ರೀತಿ ಬಾಬ್ ಇದೆ, ಇದು ಥ್ರೆಡ್ಡಲ್ಲಿ ಒಂದು ಫೋರ್ಸ್ ಇದೆ, ದಟ್ ಈಸ್ ಟೆನ್ಷನ್ ಫೋರ್ಸ್ ಅಲಾಂಗ್ ವಿತ್ ಸ್ಟ್ರಿಂಗ್. ಡ್ಯೂ ಟು ಮಾಸ್ ಫೋರ್ಸ್ mg ಇನ್ ಡೌನ್ವರ್ಡ್ ಡೈರೆಕ್ಷನ್, ಹೌದಲ್ವಾ? ಕರೆಕ್ಟ್ ಇದೆ ಅಲ್ವಾ? ಹಾಗಾದರೆ ಇದು ಏನಾಗ್ತದೆ ಮಕ್ಕಳೇ? ಇದು ಆ್ಯಂಗಲ್ ಟೀಟಾ ಅಂತ ತಗೊಳ್ಳಿ. ದಿಸ್ ಆ್ಯಂಗಲ್ ಟೀಟಾ ಐ ಶುಡ್ ಕ್ಯಾಲ್ಕುಲೇಟ್. ಸೊ ಇಟ್ ಈಸ್ 2 cos ಥೀಟಾ t sin ಥೀಟಾ. ಇದು ಐರನ್ ಬಾಬು. ಇಲ್ಲಿ ಒಂದು ಸೂಡೋ ಫೋರ್ಸ್ ಆ್ಯಕ್ಟ್ ಆಗ್ತಿರ್ತದೆ, ಎಸ್, ದಟ್ ಈಸ್ ಸೂಡೋ ಫೋರ್ಸ್ MAR ಅಂತ ತಗೋತಾನೆ, ಹೌದಾ? mg ಆ್ಯಂಡ್ t cos ಥೀಟಾ ಬಿಟ್ಟುಬಿಡಿ, ಹೌದಾ? ಸೊ t sin ಥೀಟಾ ಇಸ್ ಈಕ್ವಲ್ ಟು m ಇಂಟು AR, ಹೌದಾ? ಸೊ ಟೆನ್ಷನ್ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ದಾರೆ? ಟೆನ್ಷನ್ ಎಷ್ಟಿದೆ ಅಂತ ಹೇಳಿದ್ದಾರೆ? ಟೆನ್ಷನ್ ಕೊಟ್ಟಿಲ್ಲಲ್ವಾ? ಓಕೆ. ಸೊ t sin ಥೀಟಾ ಇಸ್ ಈಕ್ವಲ್ ಟು MAR. ಅನದರ್ ಒನ್, t cos ಥೀಟಾ ಇಸ್ ಈಕ್ವಲ್ ಟು mg. ಟಿ ಕ್ಯಾನ್ಸಲ್, ಕ್ಯಾನ್ಸಲ್, ಸೈನ್ ಅಪಾನ್ ಕಾಸ್ ಏನಾಗ್ತದೆ? ಟ್ಯಾನ್ ಥೀಟಾ, ಹೌದಲ್ವಾ? ಕರೆಕ್ಟ್ ಇದೆ? ಕರೆಕ್ಟ್ ಇದೆ ಅಲ್ವಾ? ಓಕೆ. AR G ಎಷ್ಟಿದೆ? 10 ಇದೆ. G ವ್ಯಾಲ್ಯೂ ಆಲ್ಸೋ 10. ಸೊ AR 10 ಇದೆ, Gನೂ 10 ಇದೆ. ಸೊ AR G ವಿಲ್ ಕ್ಯಾನ್ಸಲ್, ಕ್ಯಾ ಬಚಾ? 1 ಬಚಾ. ಸೊ ಥೀಟಾ ಇಸ್ ಈಕ್ವಲ್ ಟು tan inverse of 1. So 45 degree is the answer. So option C, pi by 4 is the answer. Pi by 4, 45 degree is the answer. Understood? So coming to next question, video pause ಮಾಡಿಬಿಟ್ಟು ಕ್ವಶನ್ ಅನ್ನು ಓದಿ. ಕ್ವಶನ್ ಓದಿದ್ರ? m is equal to 1000 kg, ಹೌದಾ? R is equal to 90 meter. Theta is equal to 45 degree. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಮ್ಯಾಕ್ಸಿಮಮ್ ಸೇಫ್ ಸ್ಪೀಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ರೋಡ್ ಯಾವುದಿದೆ? ಬ್ಯಾಂಕ್ ರೋಡ್ ಇದೆ. ನಮಗೂ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ, V is equal to square root of ಏನು
ಆರ್ ಇಂಟು ಜಿ ಟ್ಯಾನ್ ಟೀಟಾ. ಈ ಫಾರ್ಮುಲಾ ನಮ್ಗೆ ಗೊತ್ತಿದೆ ನೋಡಿ. ಸೊ ವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಅಂದರೆ ಎಷ್ಟಿದೆ 90, ಸ್ಮಾಲರ್ ಅಂತ ತಗೋತಾನೆ. ಆರ್ ಎಷ್ಟಿದೆ 90, ಜಿ 10, ಟ್ಯಾನ್ 45 ಅಂದರೆ 1. ಸೊ ವಿ ಈಸ್ ಈಕ್ವಲ್ ಟು 900. ಸೊ ವಾಟ್ ಈಸ್ ದಿ ಆನ್ಸರ್? 30 meter per second is the answer. Understood? So coming to next question, go through the question. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಸೆಂಟ್ರಿಪೆಟಲ್ ಫೋರ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ. ಸೆಂಟ್ರಿಪೆಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಅಪಾನ್ ಆರ್. ಸೊ ಸೆಂಟ್ರಿಪೆಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಈಸ್ ಗಿವನ್ 36, ಎಮ್ ಕೊಟ್ಟಿದ್ದಾರಾ? ಎಮ್ ಹೌ ಮಚ್? ಸಾರಿ 500. ಆರ್ ಈಸ್ ಗಿವನ್ ಹೌ ಮಚ್? 50. ವಿ ಈಸ್ ಗಿವನ್, ವಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ವಿ? ಹಾಂ, ವಿ ಈಸ್ ಹೌ ಮಚ್? ವಿಯನ್ನು ಅವರು ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿದ್ದಾರೆ. ಎಷ್ಟಿದೆ ವಿ? 36 ಕಿಲೋಮೀಟರ್ ಪರ್ ಅವರಲ್ಲಿ ಇದೆ. ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿ. ಎಸ್, ಐ ಶುಡ್ ಮಲ್ಟಿಪ್ಲೈ ವಿತ್ 5/18. ಸೊ ಹಾಗಾದರೆ ಏನಾಗ್ತದೆ? ಇದು 10 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಸೊ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಸೊ ಸೆಂಟ್ರಿಪೆಟಲ್ ಫೋರ್ಸ್ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬರ್ತದೆ ಅಂದರೆ ಕ್ಯಾಲ್ಕುಲೇಷನ್ ಮಾಡಿದಾಗ 1000 Newton ಈಸ್ ದಿ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಓಕೆ, ಐ ಶುಡ್ ಕ್ಯಾಲ್ಕುಲೇಟ್ ವಾಟ್? ಸ್ಪೀಡ್. ಸ್ಪೀಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ. ಎಮ್ ಈಸ್ ಗಿವನ್ 0.25 kg. ಆರ್ ಈಸ್ ಗಿವನ್ ಅಂದರೆ ಎಲ್ ಎಷ್ಟಿದೆ? 1.96 ಮೀಟರ್. ಟೆನ್ಷನ್ ಈಸ್ ಗಿವನ್, ಟೆನ್ಷನ್ ಫೋರ್ಸ್ 25 ನ್ಯೂಟನ್. ಹೌದಾ? ಸೇಮ್ ಚಿಲ್ಡ್ರನ್, ಇದೇ ಸೆಂಟ್ರಿಪೆಟಲ್ ಫೋರ್ಸ್ ಫಾರ್ಮುಲಾನ ಯೂಸ್ ಮಾಡಿ. ಸೆಂಟ್ರಿಪೆಟಲ್ ಫೋರ್ಸು ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಅಪಾನ್ ಆರ್. ಎಫ್ ಅಂದರೆ ಫೋರ್ಸು, ಯಾವುದು? ಟೆನ್ಷನ್ ಫೋರ್ಸು. ಸೊ ಎಮ್ ವಿ ಸ್ಕ್ವೇರ್ ಅಪಾನ್ ಆರ್. ಹಾಗಾದರೆ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟಿ ಆರ್ ಅಪಾನ್ ಎಮ್. ಸೊ ವಿ ಇಸ್ ಈಕ್ವಲ್ ಟು 25, 1.96. ಸೊ ಆಲ್ಮೋಸ್ಟ್ 2 ಅಂತ ತಗೊಳ್ಳಿ. ಎಮ್ ಅಂದರೆ 0.25. ಸೊ ಆನ್ಸರ್ ಎಷ್ಟು ಬರ್ತದೆ ನೋಡಿ ಮಕ್ಕಳೇ? ಸ್ಕ್ವೇರ್ ರೂಟ್ ಆಫ್ 50 ಅಪಾನ್ 0.25. ಸೊ ದ ಆನ್ಸರ್ ಈಸ್, ಎಸ್ ಕರೆಕ್ಟ್, 14 ಮೀಟರ್ ಪರ್ ಸೆಕೆಂಡ್. ಅಂಡರ್ಸ್ಟುಡ್? ಸೊ ಕಮಿಂಗ್ ಟು ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29 ಒಂದು ಸತಿ ಓದಬೇಕು ವಿದ್ಯಾರ್ಥಿಗಳು. ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ತುಂಬ ಸುಲಭವಾದ ಕ್ವಶನ್ ಇದು. ನಮಗೆ ಫಾರ್ಮುಲಾ ಗೊತ್ತಿದೆ, ಡೈರೆಕ್ಟ್ ಫಾರ್ಮುಲಾ. ಆಕ್ಸಲರೇಷನ್ ಇಸ್ ಗಿವನ್ ಬೈ ಎಮ್ ಮೈನಸ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎಮ್. ಈ ರೀತಿ ಪ್ರಾಬ್ಲಮ್ಸನ್ನು ನಾವು ಕಲ್ತಿದ್ದೀವಿ ನೋಡಿ, ಥಿಯರಿಯಲ್ಲಿ ಕಲ್ತಿದ್ದೇವೆ. ಮಾಸ್ ಆ್ಯಂಡ್ ಪುಲಿ ಪ್ರಾಬ್ಲಮ್. ಹಾಗಾದರೆ ಎಮ್ ಅಂದರೆ 4 kg, ಸ್ಮಾಲ್ ಎಮ್ ಅಂದರೆ ಎಷ್ಟಿದೆ? 6 kg. ಕರೆಕ್ಟ್ ಇದೆ ಅಲ್ವಾ? 4 kg 6 kg. ಅಥವಾ ಇದು ಮೈನಸ್ಸಲ್ಲಿ ಬರ್ಬೋದು. ನೀವೇನು ಮಾಡಿ, ಇದನ್ನೇ ಕ್ಯಾಪಿಟಲ್ ಎಮ್ ಅಂತ ತೊಗೊಳ್ಳೋಣ. ಕ್ಯಾಪಿಟಲ್ ಎಮ್ ಇಸ್ ಈಕ್ವಲ್ ಟು 6 kg, ಸ್ಮಾಲ್ ಎಮ್ ಇಸ್ ಈಕ್ವಲ್ ಟು 4 kg. ಹಾಗಾದರೆ ಎ ಏನಾಗ್ತದೆ ನೋಡಿ? 6 minus 4, 6 plus 4 into g. ಇದು g ಇದೆ, ಐ ಶುಡ್ ಮಲ್ಟಿಪ್ಲೈ ವಿತ್ g. ಸೊ 2/10 into g. So g/5 meter per second square is the answer. So this is the basic formula, shortcut formula we should use. Okay. Coming to next question.
ಜಸ್ಟ್ ಗೋ ಥ್ರೂ ದಿ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಕಮಿಂಗ್ ಟು ಸೊಲ್ಯೂಷನ್. ನೋಡಿ, ಈ ರೀತಿ ಒಂದು ಕ್ವಶನ್ ಇದೆ. ಏನು? ಎ ಬ್ಲಾಕ್ ಆಫ್ ಮಾಸ್ m ಈಸ್ ಪ್ಲೇಸ್ಡ್ ಆನ್ ಅ ಸ್ಮೂತ್ ಇನ್ಕ್ಲೈನ್ಡ್ ಪ್ಲೇನ್ ವೆಡ್ಜ್ ಎ ಬಿ ಸಿ. ಹೌದಾ? ಇದು ಕಂಪ್ಲೀಟಾಗಿ ಏನಾಗ್ತಾ ಇದೆ ಅಂದರೆ ಎ ಆಕ್ಸೆಲರೇಷನಿಂದ ಟ್ರಾವೆಲ್ ಆಗ್ತಾ ಇದೆ ಅಂತೆ. ಅಂದರೆ ಇಮ್ಯಾಜಿನ್ ಮಾಡಿ, ಇಲ್ಲಿ ಕೆಳಗಡೆ ಟೈರ್ ಇದೆ ಅಂತ ಇಮ್ಯಾಜಿನ್ ಮಾಡಿ, ಸ್ಮಾಲ್ ವೀಲ್ಸ್ ಇದಾವಂತ ಇಮ್ಯಾಜಿನ್ ಮಾಡಿ. ಇದು ಕಂಪ್ಲೀಟು ಎ ಆಕ್ಸೆಲರೇಷನ್ಲಿಂದ ಟ್ರಾವೆಲ್ ಆಗ್ತಾ ಇದೆ ಅಂತೆ. ಹೌದಾ? ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಥೀಟಾ? ಐ ಶುಡ್ ಕ್ಯಾಲ್ಕುಲೇಟ್. ಎಸ್, ಹಾಗಾದರೆ ಬನ್ನಿ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ನೋಡಿ, ಲಕ್ಷ ಕೊಡಬೇಕು ಒಂದು ಸ್ವಲ್ಪ. ಸೊ ಡ್ಯೂ ಟು ಮಾಸ್ ಎಮ್, ಫೋರ್ಸ್ ಏನಾಗ್ತದೆ? ಎಮ್ ಜಿ ಡೈರೆಕ್ಟೆಡ್ ಟುವರ್ಡ್ಸ್ ದಿ ಇನ್ ಡೌನ್ವರ್ಡ್ ಡೈರೆಕ್ಷನ್. ಡೈರೆಕ್ಟೆಡ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಹೌದಲ್ವಾ? ಹಾಗಾದರೆ ಈಗ ಏನಾಗ್ತಾ ಇದೆ, ಫೋರ್ಸು ಈ ಡೈರೆಕ್ಷನಲ್ಲಿ ಅಪ್ಲೈ ಆಗ್ತದೆ, ಆಕ್ಸಲರೇಷನು ಈ ಡೈರೆಕ್ಷನಲ್ಲಿ ಇದೆ. ಹೌದಲ್ವಾ? ದೆನ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಎಸ್, ಸೊ ಈ ಡೈರೆಕ್ಷನಲ್ಲೂ ಒಂದು ಫೋರ್ಸ್ ಅಪ್ಲೈ ಆಗ್ತದೆ, ದಟ್ ಈಸ್ ಎಮ್ ಇಂಟು ಎ. ಹೌದಲ್ವಾ? ಈ ಡೈರೆಕ್ಷನಲ್ಲೂ ಕೂಡ ಅಪ್ಲೈ ಆಗ್ತದೆ, ದಟ್ ಈಸ್ ಎಮ್ ಇಂಟು ಎ. ಓಕೆ, ಲುಕ್ ಎಟ್ ಹಿಯರ್. ಎಮ್ ಜಿ ಡೈರೆಕ್ಟೆಡ್ ಟುವರ್ಡ್ downwards. I am going to resolve into two components, mg cos theta and mg sin theta. ಅರ್ಥ ಆಯ್ತಾ? ಹಾಗಾದರೆ ಇನ್ನೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಆ್ಯಂಗಲ್ ಥೀಟಾ, ದಟ್ ಈಸ್ ಫೋರ್ಸ್ ಎಮ್ ಇಂಟು ಎ, ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತದೆ. ಇದನ್ನು ಟೂ ಕಾಂಪೊನೆಂಟ್ಸ್ ಆಗಿ ರೆಸಾಲ್ವ್ ಮಾಡಿ. ಸೊ ಫಸ್ಟ್ ಕಾಂಪೊನೆಂಟ್ ma cos theta, correct? Another component ma sin theta, ಇಲ್ಲಿ ಬರ್ತದೆ ma sin theta. ಹಾಗಾದರೆ ನೋಡಿ, ma cos theta is equal to mg sin theta ಬರಿಬೋದಾ? ಹೌದಲ್ವಾ? ನೋಡಿ, ma cos theta is equal to mg sin theta. m ಕ್ಯಾನ್ಸಲ್. ಹಾಗಾದರೆ a is equal to g sin theta upon cos theta. So a is equal to g tan theta. So this is the relation between a and theta. Coming to next question, mass and ಎಲಿವೇಟರ್ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ ಇದು. ಲಿಫ್ಟ್ ಮತ್ತು ಮಾಸ್ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಮು. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಕ್ವಶನ್ ಓದಿದ್ರಾ? ಹಾಗಾದರೆ ನೋಡಿ, ಒಂದು ಲಿಫ್ಟ್ ಇದೆ. ಎಸ್, ऊंची है बिल्डिंग, लिफ्ट तेरी बंद है. ಎಸ್, ಓಕೆ. ಇಲ್ಲೊಂದು ಪರ್ಸನ್ ಇದ್ದಾನೆ. ಲಿಫ್ಟು ಏನಾಗ್ತಾ ಇದೆ? ಹೌದು, ಲಿಫ್ಟ್ ಏನಾಗ್ತಾ ಇದೆ? ಆಕ್ಸಲರೇಟ್ ಆಗ್ತಾ ಇದೆಯಾ? ಆಕ್ಸಲರೇಷನನ್ನೇ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ದಾರಲ್ಲ. ಓಕೆ, ಐ ಶುಡ್ ಕ್ಯಾಲ್ಕುಲೇಟ್ ಆಕ್ಸಲರೇಷನ್ ಈಸ್ ಈಕ್ವಲ್ ಟು ಹೌ ಮಚ್. ಕ್ವಶನಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಏನು ನೋಡಿ, ಇವನ ಹತ್ರ ಮಾಸ್ ಎಮ್ ಇದೆ. ಡ್ಯೂ ಟು ಮಾಸ್ ವೇಟ್ ಫೋರ್ಸ್ ಡೌನ್ವರ್ಡ್ ಡೈರೆಕ್ಷನ್ ಇರ್ತದೆ, ದಟ್ ಈಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ. ಅದನ್ನು ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ? 2000 ನ್ಯೂಟನ್ ಕೊಟ್ಟಿದ್ದಾರಲ್ವಾ? ಓಕೆ. ವೆನ್ ಟೆನ್ಷನ್ ಇನ್ ದ ಸಪೋರ್ಟಿಂಗ್ ಕೇಬಲ್ ಈಸ್ ಎಷ್ಟಿದೆ? 28,000 ನ್ಯೂಟನ್ ಇದೆ. ಅಂದರೆ ಇಲ್ಲಿ ಕೇಬಲ್ ಇದೆ, ಈ ರೀತಿ ಕೇಬಲ್ ಇರ್ತದೆ. ಈ ಕೇಬಲಲ್ಲಿ ಎಷ್ಟು ಟೆನ್ಷನ್ ಇದೆ? 20,000 ನ್ಯೂಟನ್ ಟೆನ್ಷನ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಹೌ ಮಚ್? 28,000 ನ್ಯೂಟನ್ ಟೆನ್ಷನ್ ಫೋರ್ಸ್. ಅಂದರೆ ಅದು ಆರ್ ಕೊಟ್ಟಿದ್ದಾರೆ, 28,000 ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ನೆಟ್ ಫೋರ್ಸ್ ಏನಾಗ್ತದೆ ಗೊತ್ತಾ? ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ಆರ್ ಮೈನಸ್ ಡಬ್ಲ್ಯೂ. ಸೊ ಎಫ್ ನೆಟ್ ಇಸ್ ಈಕ್ವಲ್ ಟು
ಆರ್ ಮೈನಸ್ ಎಮ್ ಜಿ. ಎಫ್ ಅಂದರೆ ಎಮ್ ಇಂಟು ಎ ಆರ್ ಮೈನಸ್ ಎಮ್ ಜಿ. ಹೌದಾ? ಸೊ ಐ ಶುಡ್ ಕ್ಯಾಲ್ಕುಲೇಟ್ ಎ. ಸೊ ಎ इज इक्वल टू आर माइनस एम जी डिवाइडेड बाय एम. आर बोले तो 28,000 माइनस एम बोले तो एम दिया है क्वेश्चन में एम जी दिया है 2000 माइनस. ओके, इधर देखो मास इज गिवन 2000 ಕೊಟ್ಟಿದ್ದಾರೆ ಮಾಸ್. ಹೌದಾ? ಸೊ ಇಂಟು ಜಿ ಏನಾಗ್ತದೆ 2000 ಇಂಟು 10, ಸೊ 20,000 ಆಗ್ತದೆ. ಸೊ ಇದು ಏನಾಗ್ತದೆ, ಇಟ್ ವಿಲ್ ಬಿಕಮ್ 20,000. ಮಾಸ್ 2000. ಸೊ 28,000 ಮೈನಸ್ 2000 ಎಷ್ಟಾಗ್ತದೆ ಹೇಳಿ? 8,000 ಡಿವೈಡೆಡ್ ಬೈ 2000. ಸೊ ಆಕ್ಸಲರೇಷನ್ ಎಷ್ಟಾಗ್ತದೆ ಹೇಳಿ? ಎಸ್, ಆಕ್ಸಲರೇಷನ್ ಈಸ್ 8/2. सो 8/2 बोले तो कितना होता है? 4 मीटर पर सेकेंड स्क्वायर ಅಪ್ವರ್ಡ್ ಡೈರೆಕ್ಷನಲ್ಲಿ ಆಕ್ಸಲರೇಟ್ ಆಗ್ತದೆ. ಯಾಕಂದರೆ ಜಾಸ್ತಿ ಇದೆಯಲ್ಲ ಅಪ್ವರ್ಡ್ ಡೈರೆಕ್ಷನ್ನು, ಅದಕ್ಕೆ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ನೋಡಿ ಕ್ವಶನಲ್ಲಿ ಏನಿದೆ ನೋಡಿ. ಒಂದು ರೋಪ್ ಇದೆ, ಒಂದು ಮಂಕಿ ಇದೆ, ಅದರ ಮಾಸ್ ಎಷ್ಟಿದೆ? 20 kg ಇದೆ. ಒಂದು ಮಂಕಿ, ಹೌದಾ? ಅದರ ಮಾಸ್ ಎಷ್ಟಿದೆ? 20 kg ಇದೆ. 20 kg ಮಂಕಿಯ ಮಾಸು, ಹೌದಾ? ಸೊ ಡೌನ್ವರ್ಡ್ ಫೋರ್ಸ್ ದಟ್ ಈಸ್ ಎಮ್ ಜಿ, ಅಪ್ವರ್ಡ್ ದಟ್ ಈಸ್ ಟೆನ್ಷನ್ ಎಷ್ಟಾಗ್ತದೆ? ಎಮ್ ಜಿ ದಟ್ ಈಸ್ 25 ಇಂಟು ಜಿ, 25 ಇಂಟು ಜಿ, ಹೌದಲ್ವಾ? ಸೊ ಲೆಟ್ ಟಿ ಬಿ ದಿ ಟೆನ್ಷನ್ ಇನ್ ದ ರೋಪ್. ವೆನ್ ಮಂಕಿ ಕ್ಲೈಂಬ್ಸ್ ಅಪ್ ವಿತ್ ಆನ್ ಆಕ್ಸಲರೇಷನ್ ಎ, ದೆನ್ ಏನಂತ ಬರಿಬೋದು ನಾನು? ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ಟಿ ಮೈನಸ್ ಎಮ್ ಜಿ. ಸೊ ಎಮ್ ಎ, ಎಫ್ ಅಂದರೆ ಎಫ್ ಇಸ್ ಈಕ್ವಲ್ ಟು ಎಮ್ ಎ 25 ಜಿ, ಕರೆಕ್ಟ್ ಅದಲ್ಲ? 25 ಜಿ ಮೈನಸ್ 20 ಜಿ. ಯಾಕಂದರೆ ಎಮ್ ಎಷ್ಟಿದೆ? 20 ಕೊಟ್ಟಿದ್ದಾರೆ ನೋಡಿ, ಹೌದಲ್ಲ? ಇಲ್ಲ ಯಾಕೆ 25 ತೊಗೊಂಡ್ರಿ ಸರ್ ನೀವು? ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ರೋಪ್ ವಿಲ್ ನಾಟ್ ಬ್ರೇಕ್ ವೆನ್ ಮಾಸ್ ಆಫ್ 25 kg ಈಸ್ ಸಸ್ಪೆಂಡೆಡ್ ಅಂತೆ. ಸೊ ಟೆನ್ಷನ್ ಇಷ್ಟಿರ್ತದೆ 25 ಜಿ. ಸೊ ಎಷ್ಟಾಗ್ತದೆ ಇದು? 5 ಜಿ, ಹೌದಲ್ವಾ? ಸೊ ಎ ಇಸ್ ಈಕ್ವಲ್ ಟು 5/20. ಸೊ 1/4 ಆಗ್ತದೆ. ಸೊ ಲುಕ್ ಎಟ್ ಹಿಯರ್, ಇಲ್ಲಿ ನೋಡಿ, ಎಮ್ 20, ಎ 5 ಜಿ, ಕರೆಕ್ಟ್ ಇದೆ? ಸೊ ಎ ಇಸ್ ಈಕ್ವಲ್ ಟು 5 ಇಂಟು 10 ಡಿವೈಡೆಡ್ ಬೈ 20. ಸೊ ಇದು ಎಷ್ಟಾಗ್ತದೆ? 50 ಡಿವೈಡೆಡ್ ಬೈ 20. ಸೊ ಆನ್ಸರ್ ಈಸ್ 2.5 meter per second square. Is it clear? So thank you so much children. Thank you so much.